ಚಿಕ್ಕೋಡಿಯ ವಿಧಾನಸೌಧ ಎದುರುಗಡೆ ಪ್ರತ್ಯೇಕ ಜಿಲ್ಲೆ ಹೋರಾಟ ಸಮಿತಿ 6ನೇ ದಿನಕ್ಕೆ ಕಾಲಿಟ್ಟಿರುವ ಸಂದರ್ಭ ಇದಾಗಿದ್ದು, ಈ ಸಂದರ್ಭದಲ್ಲಿ ಪ್ರತ್ಯೇಕ ಜಿಲ್ಲೆಗಾಗಿ ನಿರಂತರ ಬಹುಕಾಲಗಳಿಂದ ಹೋರಾಡುತ್ತಿದ್ದರೂ ಕೂಡ ಎಲ್ಲ ಹೋರಾಟಗಾರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದ ಭಾರತ ವೈಭವ ಹಾಗೂ BV5 ನ್ಯೂಸ್ನ ಜಿಲ್ಲಾ ಹಿರಿಯ ಪತ್ರಕರ್ತರಾದಂತಹ ರಾಜು ಮುಂಡೆ ಅವರು ಮಾತನಾಡಿದ್ದು ಹೀಗೆ. ಮಾತನಾಡಿದ ಶ್ರೀ ವಿಶೇಷ ಸಂಸದರು ಪ್ರತ್ಯೇಕ ಜಿಲ್ಲೆ ಚಿಕ್ಕೂರಿಗಾಗಿ ಅವರು ಈ ವಿಷಯವನ್ನು ಅತಿ ಗಂಭೀರವಾಗಿ ನಮ್ಮ ಚಿಕ್ಕೂರು ಜಿಲ್ಲಾ ಹೋರಾಟ ಸಮಿತಿಯವರು ಬಹಳಷ್ಟು ವರ್ಷಗಳಿಂದ ಇಲ್ಲಿ ಬಹಳಷ್ಟು ಮುಖಂಡರು ಅಂದ್ರೆ ಸಂಘ ಸಭ್ಯರಾಗಿರ್ಬೋದು ಅಥವಾ ಇನ್ನಿತರ ಮುಖಂಡರು ಎಲ್ಲರೂ ಕೂಡ ಈ ಜಿಲ್ಲೆಗಾಗಿ ಬಹಳಷ್ಟು ಶ್ರಮಿಸಿದ್ದಾರೆ, ಬಹಳಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಅದಕ್ಕೆ ಈಗ ಸ್ವಲ್ಪ 40 ವರ್ಷ ಅನಿಸುತ್ತದೆ ಈ ಜಿಲ್ಲೆ ಆಗಿರುವುದು ಎಂಬ ಒಂದು ಸಂಕೇತವನ್ನು ಹೊರಡಿದೆ. ಅದರಂತೆ ಎಲ್ಲ ಮುಖಂಡರು ಅದಕ್ಕೆ ಸಂಬಂಧಪಟ್ಟ ಈ ಚಿಕ್ಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಈ ಹಾಗೂ ನಮ್ಮ ಚಿಕ್ಕೂರು ಸುತ್ತಮುತ್ತಲಿನ ಎಲ್ಲ ಜನರು ಕೈ ಜೋಡಿಸಿ ಈ ಜಿಲ್ಲಾ ಹೋರಾಟ ಕಾರ್ಮಿಕರನ್ನು ಸ್ಪಂದಿಸಬೇಕು. ನೀವು ಯಾವ ರೀತಿ ಸ್ಪಂದಿಸ್ತಾರೆ ಅದೇ ರೀತಿ ಹೋರಾಟದಲ್ಲಿ ದೊರೆತು ನಮಗೆ ಜಯ ಸಿಗಲಿದೆ. ಅದಕ್ಕಾಗಿ ತಾವುಗಳು ಎಲ್ಲರೂ ಒಟ್ಟು ತಪ್ಪಿಸದೆ ಈ ಹೋರಾಟಕ್ಕೆ ಬರಬೇಕು. ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ಹೋರಾಟ ಸಮಿತಿ ಹೋರಾಟಗಾರರು ಬಹಳಷ್ಟು ಶ್ರಮಿಸುತ್ತಿದ್ದಾರೆ. ಲಕ್ಷ್ಮೀಕಾಂತ ಹುಕ್ಕೇರಿ, ಸಂಜು ಬಡಗೇರ್ ಹಾಗೂ ಸಂತೋಷ್ ಪೂಜಾರಿ, ಪಟೇಲ್ ಇನ್ನಿತರ ಎಲ್ಲರೂ ಕೂಡ ಬಹಳಷ್ಟು ಶ್ರಮಿಸುತ್ತಿದ್ದಾರೆ. ಅವರಿಗೆ ಬಹಳ ಕೈಗೂಡಿಸಿ ಈ ಹೋರಾಟ ಸಮಿತಿಯಲ್ಲಿ ಪಾಲ್ಗೊಳ್ಳಬೇಕೆಂದು ಮಾಡುತ್ತೇವೆ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಚಿಕ್ಕೂರು ಜಿಲ್ಲೆ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ. ಈ ಸಂದರ್ಭದಲ್ಲಿ ನಿಪಾನಿಯ ಹಿರಿಯ ಪತ್ರಕರ್ತರಾದ ವಿಶ್ವನಾಥ್ ಹಲಗೆ, ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಗೇರ್, ಹಿರಿಯ ಸಮಾಜ ಸೇವಕರಾದಂತಹ ಚಂದ್ರಕಾಂತ್ ಹುಕ್ಕೇರಿ ಮತ್ತು ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BV5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.